ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪರಿಷತ್ ಚುನಾವಣೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಬಹಳ ಪ್ರತಿಷ್ಠೆಯಾಗಿತ್ತು. ಅಚ್ಚರಿ ಅನ್ನೋ ರೀತಿಯಲ್ಲಿ ತಮ್ಮ ಹತ್ರ ಸಂಖ್ಯಾಬಲದ ಕೊರತೆ ಇದೆ ಅಂತ ಗೊತ್ತಿದ್ರು ಕೂಡ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕ ಬಹಳ ಆಶ್ಚರ್ಯವನ್ನ ಸೃಷ್ಟಿ ಮಾಡಿದ್ರು. ಬಟ್ ಯಾರು ಕೂಡ ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ 5ನೇ ಅಭ್ಯರ್ಥಿಯನ್ನ ಕೂಡ ಗೆಲ್ಲಿಸೋದ್ರ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಆ ಪ್ರತಿಷ್ಠೆಗೆ ಸಿಕ್ಕಿರುವಂತಹ ಜಯ ಅಂತ ಹೇಳಲಾಗ್ತಾ ಇದೆ. ಆತ್ಮವಿಶ್ವಾಸದ ಓಟ್ಗಳು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಯಾವ ಆತ್ಮವಿಶ್ವಾಸ, ಯಾವ ಪಕ್ಷದ್ದು? ಈ ಪ್ರಶ್ನೆಗೆ ಉತ್ತರ ಸಿಕ್ಕ ಹೋಗಿದೆ ನಿನ್ನೆ. ಸಿಎಂ ಆದ ಬಳಿಕ ಮೊದಲ ಚುನಾವಣೆಯನ್ನ ಫೇಸ್ ಮಾಡಿ ಗೆದ್ದು ಬೀಗಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸದ್ದಿಲ್ಲದೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿರುವ ಆಪರೇಷನ್ ಹೇಗಿತ್ತು? ಕೊನೆ ಕ್ಷಣದಲ್ಲಿ ಬಿಜೆಪಿ ಜೆಡಿಎಸ್ ನ ಓಟ್ಗಳು ಸಿಕ್ಕಿದ್ ಹೇಗೆ? ಸೀಕ್ರೆಟ್ ವೋಟಿಂಗ್ ನಲ್ಲಿ ಕೈ ಹಿಡಿದಿದ್ದು ಯಾವ ಶಾಸಕರು? ದೋಸ್ತಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಕನಕಪುರದ ಬಂಡೆ. ಆ ಮೂಲಕ ದೋಸ್ತಿಗಳ ಮಧ್ಯೆ ಹೊಂದಾಣಿಕೆ ಕೊರತೆಯೇ ಕಾಂಗ್ರೆಸ್ಗೆ ವರದಾನ ಆಗೋಯ್ತಾ? ಆಗಿರುತ್ತೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಪರಿಷತ್ ಗೆಲುವಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರತಿಷ್ಠೆಯ ಪರಿಷತ್ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೆದ್ದು ಬೀಗಿದ್ದಾರೆ. 5 ಅಭ್ಯರ್ಥಿಗಳನ್ನ ಗೆಲ್ಲಿಸೋ ಮೂಲಕ ತಾವು ಮಾಡಿರುವಂತಹ ಗೇಮ್ ಪ್ಲಾನ್ ಅನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರ್ಕೌಟ್ ಮಾಡಿದ್ದಾರೆ. ಹಾಗಾದ್ರೆ ಸದ್ದಿಲ್ಲದೆ ಮಾಡಿರುವ ಆಪರೇಷನ್ ಹಸ್ತ ಹೆಂಗಿತ್ತು? ಸಿಎಂ ಆದ ಬೆನ್ನಲ್ಲೇ 2028ರ ಚುನಾವಣೆಗೆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿಕೊಳ್ಳಲಾಗಿದೆ. ಪರಿಷತ್ ಗೆಲುವಿನ ಮೂಲಕ ದೋಸ್ತಿಗಳಿಗೆ ಸೋಲಿನ ರುಚಿ ತೋರಿಸಿದ್ದಾರೆ ಮುಖ್ಯಮಂತ್ರಿ ಡಿಕೆಶಿ. ಬಿಜೆಪಿ ಜೆಡಿಎಸ್ ಶಾಸಕರನ್ನ ಸೆಳೆದು ಲೀಡರ್ಶಿಪ್ ತೋರಿಸಿಕೊಳ್ತಿದ್ದಾರೆ. 2028ರ ಚುನಾವಣೆಗೆ ಈಗಿನಿಂದಲೇ ತಯಾರಿಗಳು ರೂಪುಗೊಂಡಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಯಕತ್ವದ ನಂಬಿಕೆ ಮೇಲೆ ವಿಪಕ್ಷ ನಾಯಕರಿಗೆ ಅನುಮಾನ ಶುರುವಾಗಿ ಹೋಗಿದೆ. ಕಷ್ಟ ಅನ್ನೋದು ಆರಂಭಿಕ ಹಂತದಲ್ಲೇ ಮೊದಲ ಚುನಾವಣೆಯಲ್ಲೇ ಆ ರಿಸಲ್ಟ್ ನೋಡಿ ದೋಸ್ತಿಗಳಿಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ. ಹಾಗಾಗಿ ಸಿಎಂ ಆದ ಬೆನ್ನಲ್ಲೇ 2028ರ ಚುನಾವಣೆ ಹೆಂಗ್ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಿನಿಂದಲೇ ಸಿದ್ಧತೆ ರೂಪುಗೊಳ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲ ಚುನಾವಣೆಯಲ್ಲೇ ಗೆದ್ದು ತಮ್ಮ ಪ್ರತಿಷ್ಠೆಯನ್ನ ಉಳಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಆ ಮೂಲಕ ದೋಸ್ತಿ ನಾಯಕರಿಗೆ ಅತಿ ದೊಡ್ಡ ಶಾಕ್ ಅಂತೂ ಎದುರಾಗಿದೆ. ಮೇಲ್ಮನೆ ಫಲಿತಾಂಶ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ನಾನು ಆಗ್ಲೇ ಹೇಳ್ದಂಗೆ ಅಚ್ಚರಿ ಅನ್ನೋ ರೀತಿಯಲ್ಲಿ 5ನೇ ಅಭ್ಯರ್ಥಿ 32 ಓಟ್ಗಳನ್ನ ಪಡೆದುಕೊಂಡ್ರು ನಿನ್ನೆ. ಅದು ಕೂಡ ಮುಖ್ಯಮಂತ್ರಿಗಳ ಬಹಳ ಪರಮಾಪ್ತರು ಕೂಡ ಹೌದು. ಬಟ್ ಎಲ್ಲಿಂದ ಬಂತು ಆ ಓಟ್ಗಳು ಅನ್ನುವಂತಹ ಪ್ರಶ್ನೆಗೆ ಬಿಜೆಪಿ ಶಾಸಕರೇ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಈಗಲೇ ರಿವೀಲ್ ಆಗದೆ ಹೋದ್ರೂ ಕೂಡ ಗೊತ್ತಾಗುತ್ತೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ. ಸೊ ಕಾಂಗ್ರೆಸ್ನ ಆತ್ಮವಿಶ್ವಾಸದ ಓಟ್ಗಳು ನಮಗ್ ಬರುತ್ತೆ ಅಂತ ಕುಮಾರಸ್ವಾಮಿ ನಂಬ್ಕೊಂಡಿದ್ರು. ಆದ್ರೆ ಇಲ್ಲೇ ತಮ್ಮ ಜೊತೆಗೆ ಕೈ ಜೋಡಿಸಿರುವಂತಹ ದೋಸ್ತಿಯಲ್ಲಿ ಆತ್ಮವಿಶ್ವಾಸದ ಓಟ್ಗಳು ತಮಗ್ ಬರೋ ಬದಲು ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ಅಂದ್ರೆ ಏನ್ ಅರ್ಥ? ಎನಿವೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೆ ಅತಿ ದೊಡ್ಡ ಪ್ರತಿಷ್ಠೆ ಆಗಿತ್ತು 5 ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರೋದು. ಆ ಮೂಲಕ ಆ ಟಾಸ್ಕ್ ಅಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಮುಂಬರುವ ಯಾವುದೇ ಸ್ಥಳೀಯ ಸಂಸ್ಥೆಯ ಚುನಾವಣೆ ಇರಬಹುದು, 2028ರ ವಿಧಾನಸಭೆ ಚುನಾವಣೆ ಇರಬಹುದು, ಈಗಿನಿಂದಲೇ ಅಖಾಡವನ್ನ ಸಿದ್ಧಗೊಳಿಸುತ್ತಿದ್ದಾರೆ. ತೆರೆಮರೆಯಲ್ಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂತಹ ಸಂದೇಶ ಈ ಮೂಲಕ ಹೊರಬಿದ್ದಿದೆ.